ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋ ಮೆನಿ ಟ್ರಯಲ್ಸ್. ಹೆಂಗೆ ಕ್ಯಾಮ್ರಾ ಇಡಬೇಕು ಆ್ಯಂಡ್ ಹೆಂಗೆ ವಿಡಿಯೋ ಮಾಡಬೇಕು ಅಂತ ಲಾಟ್ ಆಫ್ ಕನ್ಫ್ಯೂಷನ್ ಇದೆ ಯೂಟ್ಯೂಬ್ಗೆ. ದಟ್ಸ್ ಓಕೆ, ಎವ್ರಿ ಡೇ ಒಂದೊಂದು ಲರ್ನಿಂಗ್ ಅನ್ನೋದಿದ್ದೇ ಇರುತ್ತೆ. ಸೊ ಕಲಿಬೇಕಂತಾನೆ ಸ್ಟಾರ್ಟ್ ಮಾಡಿರೋದು. ಸೊ ಎಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಆ್ಯಂಡ್ ಯಾರ್ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಕಂಟೆಂಟ್ ಹೆಂಗೆ ಕೊಡಬೇಕು ಅನ್ನೋದೇ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಆ್ಯಂಡ್ ಡೈಲಿ ರುಟೀನ್ನ ಶೇರ್ ಮಾಡೋದಕ್ಕೂ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತೆ. ಇರಲಿ, ಬಟ್ ಇವತ್ತಿನ ಸಂಜೆ ಅಂದರೆ ವೆಡ್ನಸ್ಡೇ ಸಂಜೆ ಸೊ ವರ್ಕ್ ಮುಗಿಸ್ಕೊಂಡು ಬಂದು ಈಗ ತಾನೇ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಖಾಲಿಯಾಗಿತ್ತು. ಸೊ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಇವತ್ತಿನ ಊಟಕ್ಕೆ ಒಂದು ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು. ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಹಾಗೆ ಹೆಸರು ಬೇಳೆನ ಬಳಸಿ ಒಂದು ದಾಲ್ ಮಾಡ್ತಾ ಇದ್ದೀನಿ. ಅಂದ್ರೆ ರೈಸ್ ಜೊತೆ ಸೇಮ್ ಕ್ವಾಂಟಿಟಿ ತಗೊಂಡು. ಸೊ ಅದನ್ನು ಕೂಡ ಇವತ್ತಿನ ವಿಡಿಯೋನಲ್ಲಿ ಅದು ಕೂಡ ಬರುತ್ತೆ. ಸೊ ಜಾಸ್ತಿ ತಡ ಮಾಡೋದು ಬೇಡ. ಇದಕ್ಕೆ ಏನೇನು ತಗೊಂಡಿದ್ದೀನಿ ಆಲ್ಮೋಸ್ಟ್ ಗೈಸ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಹೆಂಗೆ ಅಂದ್ರೆ ನಿನ್ನೆ ವಿಡಿಯೋ ಸ್ವಲ್ಪ ಲೆಂತ್ ಆಯ್ತು. ನನಗೂ ಅನಿಸ್ತು ಅಯ್ಯೋ ತುಂಬಾ ಲಾಂಗ್ ಆಯ್ತು ಅಂಡ್ ನಂಗೂ ಎಡಿಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಯ್ತು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಜಾಸ್ತಿ ಲಾಂಗ್ ಮಾಡಲ್ಲ. ಸೊ ಏನೇನು ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಆ್ಯಂಡ್ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿದ್ರೆ ಪೌಡರ್ ರೆಡಿ ಆಗುತ್ತೆ. ಸೊ ಯೂಸೇಜ್ನ ಮೊದಲು ಹೇಳ್ತೀನಿ. ಇದನ್ನ ಹಾಲು ಜೊತೆ ಆದರೂ ತಗೋಬೋದು, ಅಥವಾ ನಾನು ಏನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಉಂಡೆಗಳ ಥರ ಆದರೂ ಮಾಡ್ಕೊಂಡು ಕನ್ಸ್ಯೂಮ್ ಮಾಡ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ. ಸೊ ಮೇನ್ ಬಿಕಾಸ್ ಆಫ್ ನನಗೆ ಹೇರ್ ಫಾಲ್ ಸ್ಟಾರ್ಟ್ ಆದಮೇಲೆ ಇದನ್ನ ನಾನು ಸ್ಟಾರ್ಟ್ ಮಾಡಿದ್ದು. ಹೇರ್ ತುಂಬ ಲೆಂತ್ ಇತ್ತು, ಇದಕ್ಕಿದಂಗೆ ಕಲರಿಂಗ್ ಮಾಡಿಸಿದ್ದೆ. ಸೊ ಹೇರ್ ಫಾಲ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಹಿಂಗೆ ಕಡಿಮೆ ಮಾಡೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂತ ಅಂದರೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಆಗ್ತಿರ್ಬೋದು. ಇದನ್ನೆಲ್ಲ ನಾವು ಚೇಂಜಸ್ ಮಾಡಬೇಕಾಗುತ್ತೆ. ಎಕ್ಸಸೈಸು, ವ್ಯಾಯಾಮ, ಯೋಗ ನಮ್ಮ ಟೈಮ್ಗೆ ನಮಗೆ ಸಿಗೋ ಥರ ನಾವು ಇದನ್ನ ಏನಂತ ಹೇಳ್ತಾರೆ ಕಸ್ಟಮೈಸ್ ಮಾಡಿಕೊಳ್ಳೇಬೇಕು. ಸೊ ಅದರಲ್ಲಿ ನಾನು ಕೆಲವೊಂದು ವಿಡಿಯೋಗಳನ್ನ ನೋಡಿರೋದ್ರ ಪ್ರಕಾರ ಸೊ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ನ ಕಡಿಮೆ ಮಾಡೋದಕ್ಕೆ ಆ್ಯಂಡ್ ನಮ್ಮ ಬಾಡಿಗೆ ಏನು ಗುಡ್ ಫ್ಯಾಟ್ ಮೀನ್ಸ್ ಗುಡ್ ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಏನು ಶಾರ್ಟೇಜ್ ಆಗ್ತದೆ ನಮಗೆ ಗೊತ್ತಾಗ್ತಿರಲ್ಲ ನಾವು ರೆಗ್ಯುಲರ್ ಆಗಿ ಊಟ ಮಾಡೋದ್ರೆ ನಮ್ಗೆ ಏನು ಸಿಗ್ತದೆ ಅಂತ. ಸೊ ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಸೊ ಅದನ್ನ ಎಷ್ಟು ಮಟ್ಟಿಗೆ ಕಮ್ಮಿ ಮಾಡೋಕ್ಕಾಗುತ್ತೋ ಅದನ್ನ ಆದಷ್ಟು ಮಟ್ಟಿಗೆ ರಿಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಮೊದಲಿಗೆ ಒಂದೊಂದೇ ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತೀನಿ. ಆ್ಯಂಡ್ ಇದಕ್ಕೆ ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಹಾಗೆ ಕೆಲವೊಂದು ಸೀಡ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಅದರ ವಾಟರ್ ಮೆಲನ್ ಸೀಡ್ಸ್ ಆಗಿರ್ಬೋದು ಆ್ಯಂಡ್ ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಚಿಯಾ ಸೀಡ್ಸ್, ಮತ್ತು ಕಡಲೆ ಬೀಜ ಒಳ್ಳೆ ಪ್ರೋಟೀನ್ ಸಿಗೋ ಅಂಥದ್ದು. ಏನೇನೋ ತಿನ್ಬೇಕಂತಿಲ್ಲ ಪ್ರೋಟೀನ್ಗೆ. ಸೊ ಮತ್ತು ಗೋಡಂಬಿ, ಅದಾದಮೇಲೆ ಫ್ಲ್ಯಾಕ್ಸ್ ಸೀಡ್ಸ್, ಇದರಲ್ಲಿ ಒಮೆಗಾ 3 ಕಂಟೆಂಟ್ ಇರುತ್ತೆ. ಆ್ಯಂಡ್ ಗಟ್ ಕ್ಲೆನ್ಸಿಂಗ್ ಅದಕ್ಕೆಲ್ಲ ತುಂಬ ಒಳ್ಳೇದಿದೆ. ಸೊ ಹಾಗಾಗಿ ಇದನ್ನ ಸ್ಟಾರ್ಟ್ ಮಾಡಿ ಒಂದು 8 ಮಂತ್ಸಿಂದ ನಾನು ಯೂಸ್ ಮಾಡ್ತಾ ಇರೋದು, 8 ಮಂತ್ಸಿಂದ. ಸೊ ಹಾಗಾಗಿ ಒಳ್ಳೆ ರಿಸಲ್ಟ್ ಇದೆ. ಆ್ಯಂಡ್ ಸೊ ಹಾಗಾಗಿನೇ ಒನ್ ಟೈಮ್ ಖಾಲಿ ಆದ್ಮೇಲೆ ಇನ್ನೊಂದು ಟೈಮ್ ಆದಾಗಲೂ ಕೂಡ ನಾನು ಯೂಟ್ಯೂಬಿಗೆ ಶೇರ್ ಮಾಡಿದ್ದೆ. ಆ್ಯಂಡ್ ಅದಂಥ ವ್ಯೂಸ್ ಏನಿರಲಿಲ್ಲ. ಬಟ್ ಎನಿವೇ ಇವತ್ತು ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಏನು ಅನ್ಸುತ್ತೋ ಅದನ್ನು ನಾನು ಶೇರ್ ಮಾಡಬೇಕಲ್ವಾ. ಸೊ ಹಾಗಾಗಿ ಇವತ್ತು ಕೂಡ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಪ್ರಿಪೇರ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೆಂಗೆ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಸೊ ಇಷ್ಟಕ್ಕೆ ಇದನ್ನ ರೋಸ್ಟ್ ಮಾಡೋದನ್ನ ಹಾಗೆ ಫ್ರೈ ಮಾಡಿಬಿಟ್ಟು ನೋಡ್ತೀನಿ ವಿಡಿಯೋ ಯಾವ ಥರ ಲೆಂತ್ ಇರುತ್ತೆ. ಸೊ ಅದ್ರ ಮೇಲೆ ನಾನು ದಾಲ್ ರೈಸ್ನ ಇದಕ್ಕೆ ಆ್ಯಡ್ ಮಾಡೋದಾ ಅಥವಾ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡೋದಾ ಅಂತ ಹೇಳಿ ಸೊ ಇಲ್ಲಿ ತೊಗೊಂಡಿರೋದನ್ನ ವಿಡಿಯೋ ಶೂಟ್ ಮಾಡ್ತೀನಿ. ಹಾಗೆ ರೈಸ್ ಇಲ್ಲಿ ರೆಡಿ ಮಾಡಿರೋದು ಗೋಡಂಬಿ, ಕಡಲೆ ಬೀಜ ಆ್ಯಂಡ್ ಮಸ್ಕ್ ಮೆಲನ್ ಸೀಡ್ಸು, ಬಾದಾಮಿ, ಮತ್ತು ವಾಟರ್ ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸು ಆ್ಯಂಡ್ ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸು ಆ್ಯಂಡ್ ಇಷ್ಟು ಸೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ. ಮತ್ತು ಇನ್ನೊಂದು ಏನು ಆ್ಯಡ್ ಮಾಡೋದಿದ್ರೆ ವಾಲ್ನಟ್ ಅದು ಇಲ್ಲ. ಸೊ ಇಷ್ಟನ್ನ ಮಾತ್ರ ಆ್ಯಡ್ ಮಾಡಿ ಮಾಡ್ಕೊಳ್ತಾ ಇರೋದು. ಸೊ ಗೈಸ್ ಬಾಣಲಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಏನು ತೊಗೊಂಡಿದ್ದೀನಿ ಅದನ್ನೆಲ್ಲ ರೋಸ್ಟ್ ಮಾಡಿ ಒಂದು 2 ನಿಮಿಷ ಅಷ್ಟೇ. ಇದು ಆಲ್ಮೋಸ್ಟ್ ರೋಸ್ಟ್ ಎಡೆ ತರಿಸಿರೋದ್ರಿಂದ ಆಲ್ಮೋಸ್ಟ್ ರೋಸ್ಟ್ ಆಗಿರುತ್ತೆ. ಬಟ್ ಮನೇಲಿ ಸ್ಟೋರ್ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಇವಾಗ ಏನು ಇದನ್ನು ನಾವು ಮಾಡಿಕೊಂಡ್ರೆ ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಅಂತೂ ಇರುತ್ತೆ. ಏನಕ್ಕೆ ಅಂತ ಅಂದರೆ ಇದು ಕ್ವಾಂಟಿಟಿ
ನೀವು ಪೌಡರ್ ಡೈಲಿ 1 ಸ್ಪೂನಷ್ಟು ತೊಗೊಳೋದ್ರಿಂದ ಏನಂತ ಹೇಳ್ಬೋದು, ಅಂದರೆ 2 ತಿಂಗಳು ಅಥವಾ 1.5 ತಿಂಗಳು ಈ ಥರ ಇರುತ್ತೆ. ಸೊ ಇದು ಹಸಿ ಸ್ಮೆಲ್ ಆ ಥರ ಇರೋದಕ್ಕಿಂತ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿ ಪೌಡ್ರ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದ್ರೆ ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಮೊದಲೇ ಹೇಳ್ದಂಗೆ ನಾನು ಇದನ್ನು ನೈಟ್ ಆಲ್ಮೋಸ್ಟ್ ಹಾಲು ಜೊತೆ ತೊಗೊಳ್ತೀನಿ, ಅಥವಾ ಕೆಲವೊಂದ್ಸಲ ಹಾಲು ಜೊತೆ ತೊಗೊಳ್ತೀನಿ, ಅಥವಾ ನೀವು ಓಟ್ಸ್ ಏನಾದರೂ ಮಾಡ್ಕೊಳ್ತೀರಾ ಅಂದರೆ ಅದ್ರ ಜೊತೆಗಾದರೂ ಇದನ್ನು ಹಾಕ್ಕೊಂಡು ತಿನ್ಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡಿ, ಅಥವಾ ನಿಮ್ಗೆ ಈ ಥರ ಪೌಡರ್ ಇಷ್ಟ ಇಲ್ಲ ಅಂದರೆ ಉಂಡೆಗಳನ್ನ ಮಾಡಿ ಅಷ್ಟೇ. ಸೊ ಇದೆಲ್ಲ ಚೆನ್ನಾಗಿ ಸಿಡಿತಾ ಇದೆ, ರೆಡಿ ಇದೆ. ಅದು ಚಿಟ್ 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 ಅಂತ ಸೌಂಡ್ ಬರ್ತಾ ಇದೆ. ಅಷ್ಟೇ. ಸೊ ಎಲ್ಲನೂ ಉಡ್ಕೊಂಡು ಒಂದ್ಸಲಿ ಲಾಸ್ಟಿಗೆ ವಿಡಿಯೋ ತೋರಿಸ್ಬಿಡ್ತೀನಿ ಯಾವ ಥರ ರೆಡಿ ಆಗುತ್ತೆ ಅಂತ. ಇನ್ನೊಂದು ಸೀಡ್ಸ್ನ ಮಿಸ್ ಮಾಡಿದೆ, ಸನ್ಫ್ಲವರ್ ಸೀಡ್ಸ್. ಫ್ರಿಡ್ಜ್ ತೆಗ್ದಾಗ ಸಿಕ್ತು, ಏನೇ ಮಾಡಿ ಒಂದಂತೂ ಮರ್ತಿರ್ತೀನಿ. ಸೊ ಅದರಲ್ಲಿ ಇವಾಗ ಫ್ರಿಡ್ಜ್ ಓಪನ್ ಮಾಡಿದ್ದಕ್ಕೆ ಫೈನಲಿ ಇದು ಸಿಕ್ತು. ಸೊ ಹಾಗಾಗಿ ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ರೆಡಿ ಇದೆ. ಆ್ಯಂಡ್ ಇದು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡ್ಕೊಳ್ತೀನಿ, ಸಪ್ರೇಟ್ ಅಂತ ಏನಿಲ್ಲ. ಸೊ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಜಾಸ್ತಿ ಗ್ರೈಂಡ್ ಆಗಬೇಕು. ಸೊ ಇನ್ನು ರಿಮೈನಿಂಗ್ ಇರೋದೆಲ್ಲ ಜಸ್ಟ್ ಒಂದು 3-4 ಸೆಕೆಂಡ್ಸಿಗೆ ಗ್ರೈಂಡ್ ಆಗುತ್ತೆ. ಸೊ ಇದೊಂದು ಸ್ವಲ್ಪ ಆರಿದ ಮೇಲೆ ಗ್ರೈಂಡ್ ಮಾಡ್ತೀನಿ.